ಬಹಳ ಚೆನ್ನಾಗಿ ವೈಭವೀಕರವಾಗಿ ಹೇಳಿದ್ರು. ಪ್ರಜಾಪ್ರಭುತ್ವದ ಏನಿದ್ರು ವೈಭವೀಕರಣ ಅಂತ ಹೇಳಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವ್ರು. ಬಹಳ ಕೈಯಲ್ಲಿ ಕೆಲಸ ಮಾಡಕ್ಕಾಗದಿದ್ರು ಬಹಳ ಚೆನ್ನಾಗಿ ಚೆನ್ನಾಗಿ ಕಲ್ತವ್ರೆ. ಬಹಳ ಅದ್ಭುತವಾಗಿ ಕಲೆಗಾರ ಮಾತಲ್ಲಿ ಮಾತ್ರ ಅಬ್ಬಬ್ಬಬ್ಬ. ನಮ್ಮ ಮಾಗಡಿ ತಾಲೂಕಿನಲ್ಲಿ ಯಾರು ಇಂಥವ್ರು ಹುಟ್ಟೇ ಇರಲಿಲ್ಲ ಬಿಡಿ, ಈ ತರ ಮಾತಾಡ್ತಕ್ಕಂಥವ್ರು ನಾವು ನೋಡೇ ಇರಲಿಲ್ಲ. ಚುನಾವಣೆ ಬೇಡ ಕಣ್ರಿ ಅಂತ ಹೇಳಿದ್ರೆ ಚುನಾವಣೆ ಮಾಡಿಸ್ತವ್ರು ಅವ್ರು. ಚುನಾವಣೆ ಮಾಡಿಸಿದ್ಮೇಲೆ ಚುನಾವಣೆಯಲ್ಲಿ ಅವ್ರನ್ನೆಲ್ಲ ಬೀದಿ ಬಿಟ್ಬಿಟ್ಟು ಓಡೋದವ್ರು ಅವರು. ಸೋತ್ ಮೇಲೆ 1,000 ಕೊಟ್ಟರು 1,000 ಕೊಟ್ಟರು ಅಂತ ಆರೋಪ ಮಾಡೋರು ಅವರು. 3,000 ಕೊಟ್ಟಿ ಕುಕ್ಕರ್ ಕೊಟ್ಟಿದ್ರೆ ತಾವು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಚುನಾವಣೆಗೆ ಬಂದ್ಮೇಲೆ ನಾವೇನ್ ಬೇಕೋ ಮಾಡ್ತೀವಿ. ಚುನಾವಣೆಗೆ ನಿಂತ್ಕೊಂಡ್ಮೇಲೆ ಅವರು ಮಾಡಕ್ ಹೇಳ್ರಿ. ಚುನಾವಣೆಗೆ ಒಂದು ಯುದ್ಧಕ್ಕೆ ಹೋದ್ಮೇಲೆ ಶಸ್ತ್ರಾಸ್ತ್ರ ಯುದ್ಧ ಮಾಡಕೈತೇನ್ರಿ? ಆಮೇಲೆ ಹೇಗೆ ಅವ್ರು ಕೊಟ್ಟಿರೋ ದುಡ್ಡು ಅವ್ರ ಕಡೆ ಅವ್ರು ಕೊಟ್ಟವ್ರ ದುಡ್ಡನ್ನ ಜನ ಯಾರು ನೋಡ್ರಿ. ನಾನು 18ರಲ್ಲಿ ಚುನಾವಣೆ ಮಾಡಿದೆ, ಅವ್ರಿಗೆಲ್ಲ ಜಾಸ್ತಿ ದುಡ್ಡು ಕೊಟ್ಟೆ. ಜನ ನನ್ಗೆ ಓಟ್ ಹಾಕಿದ್ರ? ದುಡ್ಡು ಕೊಟ್ಟವ್ರಿಗೆಲ್ಲ ಜನ ಓಟ್ ಹಾಕಲ್ಲ ರೀ. ವಿಶ್ವಾಸ ಪ್ರೀತಿ ಇದ್ರೆ ಜನ ಓಟ್ ಹಾಕೋದು. ಬರೀ ಅಂದ್ರೆ ಇವ್ರ ಉದ್ದೇಶ ಏನು, ಜನ ಎಲ್ಲ ತಲೆ ಮಾರ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತಾರೆ ಇವರು.